ಹಾಯ್ ಸಬ್ಸ್ಕ್ರೈಬರ್ಸ್, ನಾವು ಇವತ್ತು ಮಾಡ್ತಾ ಇದ್ದೀವಿ ನುಗ್ಗೆಕಾಯಿ ಪಲ್ಯದ ಸೊಪ್ಪು. ನುಗ್ಗೆಕಾಯಿ ಪಲ್ಯ ಸೊಪ್ಪು, ನುಗ್ಗೆ ಸೊಪ್ಪಿನ ಪಲ್ಯ. ಅದನ್ನು ಫಸ್ಟ್ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ, ಆಮೇಲೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ನಾನು 3 ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕದು. ಅದನ್ನು ಚಿಕ್ಕ ಚಿಕ್ಕದಾಗಿ ಉದ್ದುದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಹಿಂಗೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮೆಟೊ ಸರ್ದಿ. ನೀವು ಟೊಮೆಟೊ ಬೇಕಂದ್ರೆ ಹಾಕೋಬೋದು, ನಾನು ಸ್ವಲ್ಪ ಟೇಸ್ಟ್ಗೆ ಇರಲಿ ಅಂತ ಟೊಮೆಟೊ ಹಾಕೋತಿದ್ದೀನಿ. ಟೊಮೆಟೊನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊತೀನಿ. ಒಂದು 4 ಮೆಣಸಿನ್ಕಾಯಿ ತಗೊಳ್ಳಿ ಸಾಕು. ಮೆಣಸಿನ್ಕಾಯಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಯಾವುದಿದು ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಇಷ್ಟ, ಇನ್ನೇನಿಲ್ಲ. ಇನ್ನು ಒಗ್ಗರಣೆಯಲ್ಲಿ ತೋರಿಸ್ತೀನಿ ಬನ್ನಿ. ಒಂದು ಬಾಣಲಿ ಒಲೆ ಮೇಲೆ ಇಟ್ಬಿಟ್ಟು ಅದೊಂದು ಸ್ವಲ್ಪ ಕಾಯೋ ತನಕ ಬಿಡಿ. ಅದು ಕಾಯ್ತಿದ್ದಂಗೆ ನೋಡಿ ಆಲ್ರೆಡಿ ಕಾಯಿ ಉರಿ ಬಂದಿದೆ. ಅದು ನೀರೆಲ್ಲ ಹೋಗ್ಬಿಡ್ಲಿ. ನಾನಿದು ಮೊಟ್ಟೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಮೊಟ್ಟೆ ಇಲ್ಲದೇನೂ ಕೂಡ ಮಾಡ್ಬೋದು. ನಾನು ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ಬಾಣಲಿ ಕಾಯ್ದಿದ್ದಕ್ಕೆ ಎಣ್ಣೆ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ನನಗಿಷ್ಟೇ ಸಾಕು ಅನ್ಸುತ್ತೆ ಎಣ್ಣೆ ಸಾಕು. ಸೊ ಇವಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಟ್ಬಿಡಿ. ಎಣ್ಣೆ ಕಾಯ್ದಿದ್ದೆ ಸಾಕು. ಇದೇ ಬಾಣಲಿಗೆ ಜೀರಿಗೆ, ಸಾಸಿವೆ, ಆಮೇಲೆ ಜೀರಿಗೆ ಹಾಕಿ ಹಾಕ್ತಿದ್ದಂಗೆ ಕರಿಬೇವು ಸೊಪ್ಪು ಹಾಕಿ. ಕರಿಬೇವು ಸೊಪ್ಪಿದು ಹಾಕ್ತಿ. ಸ್ವಲ್ಪ ಬೇಯ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕ್ಬಿಡಿ. ಮೆಣಸಿನ್ಕಾಯಿ ಜಾಸ್ತಿ ಬೇಯಕ್ಕೆ ಬಿಡ್ಬಿಡಿ. ಪಟ್ಟಂತ ಈರುಳ್ಳಿ ಹಾಕೋಬಿಡಿ. ಸ್ವಲ್ಪ ಈರುಳ್ಳಿ ಬೇಯಲಿ, ಅಲ್ಲಿವರೆಗೂ ಹಂಗೆ ಕೈಯಲ್ಲೇ ಫ್ರೈ ಮಾಡ್ತಾ ಇರಿ. ಸ್ವಲ್ಪ ಈರುಳ್ಳಿ ಬೆಂದಿದೆ ಅಂತ ಗೊತ್ತಾಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಿಡಿ. ಸ್ವಲ್ಪ ಮಿಕ್ಸ್ ಆಗ್ತಿದ್ದಂಗೆ ಟೊಮೆಟೊ ಹಾಕೋಬಿಡಿ. ಟೊಮೆಟೊ ಹಾಕೊಂಡು ಒಂದು 5 ಸೆಕೆಂಡ್ ಅಥವಾ ಒಂದು 2 ನಿಮಿಷ ಬೇಯಕ್ಕೆ ಬಿಡಿ ಟೊಮೆಟೊನ. ಸ್ವಲ್ಪ ಹಸಿ ಎಲ್ಲ ಹೋಗಲಿ. ಸಾಕು ಅನಿಸುತ್ತೆ ಟೊಮೆಟೊ ಬೇಯಿದ್ದು. ಇವಾಗ ಇದಕ್ಕೆ ನುಗ್ಗೆಕಾಯಿ ಸೊಪ್ಪು, ಅದನ್ನು ತೊಳೆದಿಟ್ಟಿದ್ರಲ್ಲ, ಆ ನುಗ್ಗೆಕಾಯಿ ಸೊಪ್ಪು ಹಾಕೋಬಿಡಿ ಸೀದಾ. ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಹಸಿ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಿ. ಒಂದು 5 ನಿಮಿಷ ಅದ್ರ ಮೇಲೆ ಲೋ ಫ್ಲೇಮ್ ಮಾಡಿ ಹಂಗೆ 5 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಸೊಪ್ಪು ಬೆಂದಿದೆ. ನಾನು ಇವಾಗ ಅದಕ್ಕೆ ಮೊಟ್ಟೆ ಹಾಕೊಂಡಿದ್ದೀನಿ.
ಇವಾಗ ಅದಕ್ಕೆ ಉಪ್ಪು ಹಾಕತ್ತಿದ್ದೀನಿ. ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಮತ್ತು ಚೂರು ಒಂದೇ ಒಂದು ಚಿಟಕಿ ಅರಿಶಿನ ಪೌಡ್ರ್ ಹಾಕೊಳ್ಳಿ, ಜಾಸ್ತಿ ಬೇಡ. ಆಮೇಲೆ ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಧನಿಯಾ ಮಸಾಲ, ಮತ್ತು ಇದು ಗರಂ ಮಸಾಲ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಕಂಟೆಂಟ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.